ವೆಲ್ಕಮ್ ಬ್ಯಾಕ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕ್ಕಿಂಗ್ ಚಾನಲ್. ಇದು ನಮ್ಮ ಸ್ಟೈಲಲ್ಲಿ ಮಾಡೋ ದಂಟು ಸೊಪ್ಪು ಬೇಳೆ ಸಾಂಬಾರು ಯಾರು ಬೇಕಾದರೂ ಮಾಡಬಹುದು. ಆದರೆ ನಾನು ಹೇಳ್ಕೊಡೋ ಸ್ಟೈಲಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಈಗ ನಾನು ಮಾಡಿರ್ತಕ್ಕಂಥ ಸಾಂಬಾರು ಮುದ್ದೆ, ಅನ್ನ, ಚಪಾತಿ, ಪೂರಿ, ಇಡ್ಲಿ, ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ನಾವು ಊಟಕ್ಕೆ ಬಡಿಸ್ಕೊಳ್ಬಹುದು. ಈ ಥರ ದಪ್ಪ ದಂಟಿಂದ ಸೊಪ್ಪನ್ನ ತೊಗೊಂಡಿದ್ದೀನಿ. ಬೇಕಾಗಿರುವ ಪದಾರ್ಥಗಳು: ಒಂದು ಕಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನೋಡಬಹುದು ಎಲೆ ಸಹ ಎಷ್ಟು ಮಂದವಾಗಿದೆ. ಸೊಪ್ಪು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಗರಿ ಬೇಳೆನ ಈ ಕಪ್ಪಲ್ಲಿ 2 ಕಪ್ಪು ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರುವ ಪದಾರ್ಥಗಳು: ನಾರ್ಮಲ್ಲಾಗಿ ಒಗ್ಗರಣೆ ಮಾಡೋದಕ್ಕಿಂತ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. 50ರಿಂದ 75 ಗ್ರಾಮ್ ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ 1 ಟೇಬಲ್ ಸ್ಪೂನಲ್ಲಿ 1/4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಒಂದು 6ರಿಂದ 7 ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಂತರ ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿ ಚೆನ್ನಾಗಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೀರಿನ ಅಂಶ ಇರಬಾರ್ದು ಸಬ್ಬಕ್ಕಿ ಸೊಪ್ಪಲ್ಲಿ. ಸಾಂಬಾರು ಪುಡಿ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ತೊಗರಿಬೇಳೆನ 2 ಸಾರಿ ತೊಳೆದು ಸೇರಿಸ್ಕೊಂಡಿದ್ದೀನಿ. ಒಂದು ಟೊಮೆಟೊನ ಸಣ್ಣದಾಗಿ ಹಚ್ಚಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನಾವು ತೊಗರಿಬೇಳೆ ತೊಗೊಂಡಿರ್ತಕ್ಕಂಥ ಕಪ್ಪಲ್ಲಿ 1 ಬೌಲು ನೀರನ್ನು ಸೇರಿಸ್ಕೊಂಡೆ. ನಂತರ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಕುಕ್ಕರ್ ಪ್ಲೇಟ್ ಕ್ಲೋಸ್ ಮಾಡುವ ಮುಂಚೆ ಈ ಥರ ಒಂದು ಸ್ಟಿಕ್ ಅಥವಾ ಒಂದು ಪಿನ್ನಿಂದ ಟೆಸ್ಟ್ ಮಾಡಬೇಕು. ಈ ಥರ ಟೆಸ್ಟ್ ಮಾಡೋದ್ರಿಂದ ವಿಸಿಲ್ ಏನಾದರೂ ಬ್ಲ್ಯಾಕ್ ಆಗಿದ್ರೆ ಗೊತ್ತಾಗುತ್ತೆ. ಈಗ ಕುಕ್ಕರ್ ಪ್ಲೇಟ್ನ ಕ್ಲೋಸ್ ಮಾಡಿ ವಿಸಿಲ್ನ ಫಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ಟವ್ ಆನ್ ಮಾಡಿ 2 ವಿಸಿಲ್ ಬೇಯಿಸ್ಕೊಳ್ತಿದ್ದೀನಿ. ಈಗ 2 ವಿಸಿಲ್ ಬೆಂದಿದೆ. ಕೆಲವೊಂದು ತೊಗರಿಬೇಳೆ ಬೇಗ ಬೇಯುತ್ತೆ, ಕೆಲವೊಂದು ತೊಗರಿಬೇಳೆ ಬೇಗ ಬೇಯೋದಿಲ್ಲ. ಬೇಳೆ ಹೀಗೆ ಬೆಂದಿದ್ರೆ ಸಾಕು, ಪೇಸ್ಟ್ ಥರ ಬೇಯಿಸ್ಕೊಳ್ಬಾರ್ದು. ಈಗ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 1 ಬೌಲ್ ನೀರು ಸೇರಿಸಿ ಚೆನ್ನಾಗಿ 5ರಿಂದ 10 ನಿಮಿಷ ಕುದಿಸ್ಕೊಳ್ಬೇಕು. ಕೆಲವೊಂದು ಟೈಮು ಕುದಿಸಿದ ನಂತರ ತುಂಬ ಗಟ್ಟಿ ಆಗುತ್ತೆ. ಆ ಟೈಮಲ್ಲಿ ಬೇಕಾದ್ರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಕುದಿಸ್ಕೊಳ್ಬಹುದು. ಈಗ ಚೆನ್ನಾಗಿ ಕುದ್ದಿದೆ ಸಾಂಬಾರು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಈಗ ನೋಡಬಹುದು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸೌಂಡ್ ಬರೋ ತನಕ ಬಿಡಬೇಕು. ನಂತರ ಈರುಳ್ಳಿ ಸೇರಿಸಿ ಒಂದು 30 ಸೆಕೆಂಡು ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನಂತರ ಈಗ ಸಬ್ಬಕ್ಕಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನು ತೊಳೆದು ನೀರಿಲ್ಲದೆ ಇರೋ ಥರ ಚೆನ್ನಾಗಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಿಧಾನವಾಗಿ ಕೈ ಆಡಿಸ್ತಾ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಒಗ್ಗರಣೆ ಮಾಡುವಾಗ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಸ್ಟವ್ನ. ಹೀಗೆ ನಿಧಾನವಾಗಿ ಕೈ ಆಡಿಸ್ತಾ ಒಂದು 2ರಿಂದ 3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಬಹುದು 2ರಿಂದ 3 ನಿಮಿಷ ಕುದಿಸಿದ ನಂತರ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಸಾಂಬಾರನ್ನ ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಕುದಿಸ್ಕೊಳ್ತಿದ್ದೀನಿ. ಈಗ ಕುಕ್ಕರಲ್ಲಿರ್ತಕ್ಕಂಥ ಸಾಂಬಾರನ್ನ ಒಗ್ಗರಣೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ರುಚಿಯಾದ ದಂಟು ಬೇಳೆ ಸಾಂಬಾರು ರೆಡಿ ಆಯಿತು. ಊಟಕ್ಕೆ ಬಡಿಸ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಬಿಸಿ ತುಪ್ಪನ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನಿಮಗಿಷ್ಟ ಇದ್ದರೆ ಮಸೊಪ್ಪು ಮಸಿಯೋ ಹಾಗೆ ಮಸ್ತುಕೊಳ್ಬಹುದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹಾಗೆಯೇ ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕು ಒಂದು ಕಮೆಂಟ್ ಕೊಡೋದ್ರಿಂದ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.